ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಿಮ್ಮ ಸ್ಕಿನ್ ಸಲುವಾಗಿ ಒಂದು ಒಳ್ಳೆಯದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ ವೀಕ್ಷಕರೇ ಅಂದರೆ ಪಿಂಪಲ್ಸ್ ಆಗುತ್ತವೆ, ಹಾಗೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಜೊತೆಗೆ ನಮಗೆ ಪಿಗ್ಮೆಂಟೇಷನ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಹಾಗೂ ಈಗಂತೂ ಬೇಸಿಗೆ ಕಾಲ ಬಂದುಬಿಟ್ಟಿದೆ, ಸೊ ಟ್ಯಾನಿಗಂತೂ ಜಾಸ್ತಿ ಪ್ರಮಾಣದಲ್ಲೇ ಆಗುತ್ತೆ ವೀಕ್ಷಕರೇ. ಸೊ ಅದರ ಸಲುವಾಗಿ ನಮಗೆ ಎಲ್ಲೇ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ಏನೂ ಇಲ್ಲ. ಮನೆಯಲ್ಲೇ ಒಂದು ಫೇಸ್ ಪ್ಯಾಕ್ ನಾವು ರೆಡಿ ಮಾಡಿಕೊಂಡು ನಾವು ಅಪ್ಲೈ ಮಾಡಿದ್ರೆ ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀವಿ. ಸೊ ಆ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ ತೋರಿಸ್ಕೊಡ್ತೀನಿ. ಸೊ ಅದ್ರ ಸಲುವಾಗಿ ನೋಡಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ವೀಕ್ಷಕರೇ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೆ ಗೊತ್ತಿರೋ ಮಿಲ್ಕ್ ಏನಿದೆ ಅಂದರೆ ನ್ಯಾಚುರಲ್ ಕ್ಲಿನ್ಸಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಅರಿಶಿಣದಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ನಮ್ಮ ಸ್ಕಿನ್ನ ರಿಪೇರ್ ಮಾಡೋಕ್ಕೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡುತ್ತವೆ, ಜೊತೆಗೆ ಟ್ಯಾನಿಂಗ್ ಕೂಡ ರಿಮೂವ್ ಆಗುತ್ತೆ ಅದರಿಂದ. ಸೊ ಹಾಗಾಗಿ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇದರಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಹಾಕ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ಎಷ್ಟೇ ಇರಲಿ ವೀಕ್ಷಕರೇ, ನಮ್ಮ ಸ್ಕಿನ್ ಮೇಲೆ ಅದು ಪೂರ್ತಿಯಾಗಿ ರಿಮೂವ್ ಆಗುತ್ತೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ವೀಕ್ಷಕರೇ, ಸಕ್ಕರೆ ಕೂಡ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ತುಂಬಾ ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ಸು, ಹಾಗಾಗಿ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದೆರಡು ಸ್ಪೂನಷ್ಟು ಹನಿ ಕೂಡ ಅಂದರೆ ಜೇನುತುಪ್ಪವನ್ನು ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ತಿಕ್ಕಾಗಕ್ಕೆ ಬಿಡಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷಗಳ ಕಾಲ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ನಾವು ಏನು ಮಾಡ್ತೀವಿ, ಸ್ಕಿನ್ ಮೇಲೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆದಾಗೆ ನಾವು ಯಾವುದಾದ್ರೂ ಕೆಮಿಕಲ್ ಕಾಸ್ಮೆಟಿಕ್ ಯೂಸ್ ಮಾಡ್ತೀವಿ ಅಥವಾ ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟ್ನ ತೊಗೊಳ್ತೀವಿ. ಆದರೆ ಕೂಡ ಅವು ಸ್ವಲ್ಪ ದಿನವೇ ಕಾರ್ಯ ಮಾಡುತ್ತವೆ ವೀಕ್ಷಕರೇ, ಮತ್ತು ನಮ್ಮ ಸ್ಕಿನ್ನ ಇದ್ದಿನ ಸ್ಥಿತಿಗೆ ಬಂದುಬಿಡುತ್ತೆ. ಜೊತೆಗೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏಜಿಂಗ್ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರೇ. ಸ್ಕಿನ್ ಮೇಲೆ ವ್ರಿಂಕಲ್ಸ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತವೆ, ಪಿಗ್ಮೆಂಟೇಷನ್ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋ ಇದು ಇರುತ್ತೆ ವೀಕ್ಷಕರೇ. ಆಮೇಲೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅಂತೂ ಕೇಳೇಬೇಡಿ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಬೆಸ್ಟ್ ಆದಂಥ ಸೊಲ್ಯೂಷನ್ ಈ ಒಂದು ಪ್ಯಾಕ್ನ ನೀವು ವಾರಕ್ಕೆ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ಪೂರ್ತಿಯಾಗಿ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಹಾಗೂ ನೋಡಿ, ಕೆಲವೊಬ್ಬರು ಇರ್ತಾರೆ 20-24 ಇಯರ್ಸ್, ಆದರೆ ಕಾಣೋದು ಅವರು 30-35 ದಾಟಿದ ಹಾಗೆ. ಸೊ ಹಾಗಾಗಿ ಅಂಥವ್ರಿಗಾಗಿ ಕೂಡ ಇದು ಒಂದು ಬೆಸ್ಟ್ ಆದಂಥ ಪ್ಯಾಕ್ ಇದೆ ವೀಕ್ಷಕರೇ. ಸೊ ನೋಡಿ, ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಗೂ ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ವೀಕ್ಷಕರೇ. ಅದನ್ನು ಒಂದು ಬೌಲ್ಗೆ ನಾನು ತಣ್ಣಗೆ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದರಲ್ಲಿ ನಾನು ಇವಾಗ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಏನು ಮಾಡುತ್ತೆ ಅಂದರೆ ವೀಕ್ಷಕರೇ, ಸ್ಕಿನ್ ಎಷ್ಟೇ ರಫ್ ಆಗಿರಲಿ, ಕೆಲವೊಮ್ಮೆ ನೋಡಿ ನಾವು ಸ್ಕಿನ್ನ ಟಚ್ ಮಾಡಿದಾಗ ಅದು ಪೂರ್ತಿಯಾಗಿ ರಫ್ ಆಗಿರುತ್ತೆ. ಸೊ ಸ್ಕಿನ್ನ ಮೃದುವಾಗಿ ಮಾಡುತ್ತೆ, ಜೊತೆಗೆ ಆ ಒಂದು ಹೊಳಪು ಕೂಡ ನಮ್ಮ ಸ್ಕಿನ್ ಮೇಲೆ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕೂಡ ಗಂಟು ಲಮ್ಸು ಏನೂ ಇಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ವೀಕ್ಷಕರೇ. ಸೊ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ಮಾರ್ಕೆಟ್ನಲ್ಲಿ ಹೋಗಿ ಹಣ ಯಾಕೆ ಖರ್ಚು ಮಾಡಿಕೊಂಡು ನಮ್ಮ ಸ್ಕಿನ್ನ ಹಾಳು ಮಾಡ್ಕೊಳ್ಳೋದು ಹೇಳಿ ವೀಕ್ಷಕರೇ. ಸೊ ನೋಡಿ, ಇದರಿಂದ ಯಾರಿಗೂ ಏನೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ, ಏನೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ಯಾವುದೇ ವಯಸ್ಸಿರಲಿ ಆ ಒಂದು ಜನರು ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಆಗಿರೋಂಥ ರಿಸಲ್ಟನ್ನ ಪಡ್ಕೊಳ್ತೀರ. ವಾರಕ್ಕೆ ಒಮ್ಮೆ ಅಂತ ಇದನ್ನು ಯೂಸ್ ಮಾಡಲೇಬೇಕು. ಸೊ ನೋಡಿ, ಚೆನ್ನಾಗಿದು ರೆಡಿಯಾಗಿದೆ. ಇದರಲ್ಲಿ ನಾನು ಒಂದು 2-3 ಹನಿಯಷ್ಟು ಕೊಬ್ಬರಿ ಎಣ್ಣೆ, ಅದು ಕೂಡ ಯಾಕಂದರೆ ನಮ್ಮ ಸ್ಕಿನ್ ಸಾಫ್ಟಾಗಿರಬೇಕು ಅಂತ ಹಾಕ್ಕೊಂಡಿದ್ದೀನಿ. ಸೊ ಪ್ಯಾಕ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇವಾಗ ಇದನ್ನು ನಾನು ನಿಮಗೆ ನನ್ನ ಕೈ ಮೇಲೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಸೊ ನೋಡಿ, ಚೆನ್ನಾಗಿ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಪೂರ್ತಿ ಸ್ಕಿನ್ ಮೇಲೆ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಈ ರೀತಿಯಾಗಿ ರಬ್ ಮಾಡಬೇಕು. ರಬ್ ಮಾಡಿದ ಮೇಲೆ ಒಂದು 20 ನಿಮಿಷ, 20-25 ನಿಮಿಷ ಇದನ್ನು ಹೀಗೆ ಬಿಡಬೇಕು ವೀಕ್ಷಕರೇ. ಅದು ಚೆನ್ನಾಗಿ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಅಂಟ್ಕೊಂಡು ಹೋಗುತ್ತೆ, ಜೊತೆಗೆ ಡೆಡ್ ಸ್ಕಿನ್ ರಿಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಒಂದು 5 ನಿಮಿಷ ಆದಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ ಅದು. ಸೊ ಈ ಒಂದು ಸ್ಟೇಜ್ನಲ್ಲಿ ಏನು ಮಾಡಬೇಕಂದ್ರೆ ಯಾವುದಾದ್ರೂ
ಬಟ್ಟೆ ಕ್ಲೀನ್ ಇರೋವಂಥ ಬಟ್ಟೆಯನ್ನು ತೊಗೊಂಡು ನಾವು ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ವಾಶ್ ಕೂಡ ಮಾಡ್ಕೋಬಹುದು. ಸೊ ನೋಡಿದ್ರಲ್ವ, ಇದರಿಂದ ವೀಕ್ಷಕರೇ ನಿಮಗೆ ಅನ್ವಾಂಟೆಡ್ ಹೇರ್ಸ್ ಇದ್ದರೂ ಅದು ಕೂಡ ರಿಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ ನಿಮಗೆ ವ್ಯತ್ಯಾಸನ ಇವಾಗ ನೀವು ಕಾಣಬಹುದು. ನನ್ನ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಬಂದೀನಿ. ಸೊ ಯಾವ ಒಂದು ಪಾರ್ಟ್ನಲ್ಲಿ ನಾನು ಇದನ್ನು ಹಚ್ಕೊಂಡಿದ್ದೆ ಪ್ಯಾಕ್ನ, ಅದು ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ. ಜೊತೆಗೆ ಆ ಒಂದು ಕೈ ನೋಡಿ ನೀವು ಎಷ್ಟು ವ್ಯತ್ಯಾಸ ನಿಮಗೆ ಕಾಣ್ಬೋದು. ಸೊ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲದೆ ಏನೂ ಇಲ್ಲದೆ ಮನೆಯಲ್ಲೇ ಜಸ್ಟ್ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈ ಒಂದು ಪ್ಯಾಕ್ನ ಕೂಡ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.